ಎಸ್, ಡಿ.ಕೆ. ರವಿ ಬದುಕಿದ್ದಿದ್ರೆ ನಾನು ಜೈಲಿಗೆ ಹೋಗ್ತಿರ್ಲಿಲ್ಲ. ಡಿ.ಕೆ. ರವಿ ಸತ್ತಿದ್ದರಿಂದ ನನಗೆ ಈ ಒಂದು ಪರಿಸ್ಥಿತಿ ಎದುರಾಗಿದೆ. ಡಿ.ಕೆ. ರವಿ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಂತ ಶಾಸಕ ಮುನಿರತ್ನ ಮಾತಲ್ಲೇ ಕಾಂಗ್ರೆಸ್ ನಾಯಕಿ ಕುಸುಮಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿ ಮಾತಲ್ಲೂ ಕೂಡ ಶಾಸಕ ಮುನಿರತ್ನ ಕುಸುಮಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿ.ಕೆ. ರವಿ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲದೆ ನಿರ್ಗತಿಕರಾಗಿದ್ದಾರೆ. ಆರ್ ನಗರದಲ್ಲಿ ಮಾತನಾಡೋ ಬದಲು ಡಿ.ಕೆ. ರವಿ ಕುಟುಂಬವನ್ನ ಸರಿ ಮಾಡಿ, ಡಿ.ಕೆ. ರವಿ ಪೆನ್ಷನ್ ದುಡ್ಡು ಸರಿ ಮಾಡಿ ಕೊಡಿ, ದೇವರು ಮೆಚ್ಚುತ್ತಾನೆ. ಮುನಿರತ್ನ ಬಗ್ಗೆ ಆಮೇಲೆ ಮೊಟ್ಟೆ ಹೊಡೆಯೋದು, ಬಟ್ಟೆ ಹರಿಯೋದು ಮಾಡಿರೋ ಕರ್ಮ ಸಾಕು. ಇನ್ನೂ ಅನುಭವಿಸಕ್ಕೆ ಹೋಗ್ತಾ ಇದ್ದೀರಾ? ಯಾರಿಂದ ಇದೆಲ್ಲ ಆಗ್ತಿರೋದು? ಅವರದ್ದೇ ಕಾಲ್ಗುಣ ಇದು. ಇನ್ನಾದ್ರೂ ಆ ಕರ್ಮಗಳನ್ನ ಬಿಟ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ. ಕುಸುಮಾ ಹೆಸರು ಹೇಳದೆ ಪರೋಕ್ಷವಾಗಿ ಮುನಿರತ್ನ ತಿರುಗೇಟನ್ನ ನೀಡಿದ್ದಾರೆ. ಆಗ್ತಾ ಇರಲಿಲ್ಲ, ಅತ್ಯಾಚಾರ ಪ್ರಕರಣಗಳು ದಾಖಲು ಮಾಡಕ್ ಆಗ್ತಾ ಇಲ್ಲ. ಆ ಡಿ.ಕೆ. ರವಿ ಜೀವಂತವಾಗಿದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ಗೊತ್ತಾ ನಿಮ್ಗೆ? ಅವರೊಬ್ಬರು ಜೀವಂತವಾಗಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ನನ್ನ ಮೇಲೆ ಅತ್ಯಾಚಾರದ ಕೇಸ್ಗಳು ಹಾಕಕ್ಕಾಗ್ತಾ ಇರಲಿಲ್ಲ. ಅತ್ಯಾಚಾರ ಪ್ರಕರಣಗಳು ದಾಖಲು ಮಾಡಕ್ ಆಗ್ತಾ ಇಲ್ಲ. ನಾನು ರೇಪ್ ಮಾಡಿದ್ದೀನಿ. ಏನಮ್ಮ ಹೆಣ್ಮಕ್ಳೇ, ನನ್ನ ಮೇಲೆ ಹಾಕಿರೋ ಕೇಸ್ ರೇಪ್ ಮಾಡಿದ್ದೀನಿ. ನಾನು 25ನೇ ವರ್ಷಕ್ಕೆ ಕನ್ನಡ ಚಲನಚಿತ್ರ ನಿರ್ಮಾಪಕ. 25ನೇ ವಯಸ್ಸಿಗೆ ನಾನು ಪ್ರೊಡ್ಯೂಸರ್. 25ನೇ ವಯಸ್ಸಿಗೆ ನಾನು ಗಾಂಧಿನಗರದಲ್ಲಿ ಸಿನಿಮಾ ಮಾಡ್ತಾ ಇದ್ದವನು. ಡಿಸ್ಟ್ರಿಬ್ಯೂಟರ್ ನಾನು. ಒಂದು ದಿನ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಒಂದು ದಿನ ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಆ ಡಿ.ಕೆ. ರವಿ ಜೀವಂತವಾಗಿದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ಗೊತ್ತಾ ನಿಮ್ಗೆ? ಅವರೊಬ್ಬರು ಜೀವಂತವಾಗಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ.